ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ಸಂತರು ಹೇಳಿದ ಮಾತು ಇದು, ಶಾಸ್ತ್ರವು ಸಾರಿದ ತತ್ವವಿದು. ದೇವನೇ ಗುರುವಿನ ರೂಪದಲ್ಲಿ ಜಗವನ್ನು ಕಾಯಲು ಬಂದಿರುವ ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ಬಹುಕಾಲದಿರುವ ಕತ್ತಲೆಯ ಕಳೆಯಲು ಬಂದ ಸದ್ಗುರು, ಭಕ್ತಿಯ ಜ್ಯೋತಿಯ ಬೆಳಕಿನಲ್ಲಿ ಆತ್ಮದ ಜ್ಞಾನವ ಹೇಳುವನು ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ನುಡಿಯ ಮುತ್ತಿನ ಮಂತ್ರದಲ್ಲಿ ಬೋಧವ ತಿಳಿಸುವ ಸದ್ಗುರು, ಯೋಗ ವಿರಾಗದ ಬಲದಿಂದ ಜೀವರ ಸಂತತ ಪೊರೆಯುವನು ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ಅಗಣಿತ ಮಹಿಮೆಯ ಮಹಾದೇವ ಸಗುಣದಿ ಸದ್ಗುರು ಆಗಿರುವ, ಧರ್ಮದ ಮೇಘದ ಮಳೆಯನ್ನು ಧರೆಯಲ್ಲಿ ಸುರಿಸುತ್ತ ನಡೆದಿರುವ ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ಅರಿವಿನ ಸೂರ್ಯನ ತೇಜವದು ಸದ್ಗುರು ರೂಪದಿ ಬಂದಿಹುದು, ಜ್ಞಾನದ ತೇಜದಿ ಹೊಳೆಯುವುದು ಜಗವನು ಬೆಳಗುತ್ತ ನಿಂದಿಹುದು ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ಗುಣಗಳ ಸಾಗರ ಸರ್ವೇಶ ಗುರುವಿನ ರೂಪದಿ ಬಂದಿಹನು, ಶಿಷ್ಯರ ಶ್ರದ್ಧೆಗೆ ಒಲೆಯುತ್ತ ಸದ್ಗುಣ ಸಂಪದ ಕೊಟ್ಟಿಹನು ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ತೂಗಲು ಬಾರದ ಸಂಪದವ ಭಕ್ತಗೆ ಕೊಡುವ ಸದ್ಗುರು, ಬೆಲೆಯನ್ನು ಕಟ್ಟಲು ಬರದಂಥ ಜ್ಞಾನದ ವಸ್ತುವ ಕೊಟ್ಟಿಹನು ಪರಮೇಶ್ವರ ಗುರು ಬಸವೇಶ್ವರ, ಬಸವೇಶ್ವರ ಗುರು ವಿಶ್ವೇಶ್ವರ. ಹೃದಯದ ಹೊಲವನ್ನು ಹರಗುತ್ತ ಸದ್ಗುರು ರೇತನೆ ಆಗಿಹನು, ಜ್ಞಾನದ ಬೀಜವ ಬೇತ್ತುತ್ತ ಅಮೃತ ಫಲಗಳ ಬೆಳೆದಿಹನು ಪರಮೇಶ್ವರ
ಗುರು ಬಸವೇಶ್ವರ ಬಸವೇಶ್ವರ ಗುರು ವಿಶ್ವೇಶ್ವರ ಅಕ್ಷರ ರೂಪದ ಪರಶಿವನು ಗುರುದೇವನ ರೂಪದಿ ಬಂದಿಹನು ಅರಿವಿನ ಸಾರವ ಹೇಳುತ್ತಾ ಬಯಲನೆ ಬೆರೆಸುತ್ತ ನಡೆದಿಹನು ಪರಮೇಶ್ವರ ಗುರು ಬಸವೇಶ್ವರ ಬಸವೇಶ್ವರ ಗುರು ವಿಶ್ವೇಶ್ವರ ಭಕ್ತಿಗೆ ಒಲಿಯುವ ಸದ್ಗುರು ಯೋಕ್ತಿಯ ಕಲಿಸುವ ಸದ್ಗುರು ಮುಕ್ತಿಯ ನೀಡುವ ಸದ್ಗುರು ಅಗಣಿತ ಮಹಿಮೆಯ ಸದ್ಗುರು ಪರಮೇಶ್ವರ ಗುರು ಬಸವೇಶ್ವರ ಬಸವೇಶ್ವರ ಗುರು ವಿಶ್ವೇಶ್ವರ ಬಸವೇಶ್ವರ ಗುರು ವಿಶ್ವೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಗ್ರಾಮದೈವ ಶಕ್ತಿ ಕೇಂದ್ರ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯಿಂದ ನಮಿಸಿ ಬೀಳೂರನ್ನು ಜಗತ್ಪ್ರಸಿದ್ಧ ಮಾಡಿದ ಮಹಾಶಿವಯೋಗಿಗಳು, ಶ್ರೇಷ್ಠ ಜ್ಞಾನಿಗಳು, ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರನ್ನು ಭಕ್ತಿಯಿಂದ ಧ್ಯಾನಿಸಿ ಸುಕ್ಷೇತ್ರ ಬೀಳೂರಿನ ಇನ್ನೊಂದು ಆಧ್ಯಾತ್ಮಿಕ ಕ್ಷೇತ್ರ ಹುಚ್ಚೇಶ್ವರ ಮಠದ ಮೂಲ ಪುರುಷರು ಪರಮ ಪೂಜನೀಯ ಹುಚ್ಚೇಶ್ವರ ಮಹಾಶಿವಯೋಗಿಗಳಲ್ಲಿ ಭಕ್ತಿಯಿಂದ ನಮಿಸಿ ಪ್ರಸ್ತುತ ಶ್ರೀಮಠದ ಪೀಠಾಧೀಶ್ವರರಾಗಿರುವಂತಹ ಪರಮ ಪೂಜ್ಯ ಬಸವೇಶ್ವರ ಮಹಾಸ್ವಾಮೀಜಿಯವರಲ್ಲಿ ವಂದಿಸಿ ಶ್ರದ್ಧೆಯಿಂದ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಭಾರತ ದೇಶ ಅಂದರೆ ಇದು ಧರ್ಮದ ದೇಶ, ಅಧ್ಯಾತ್ಮದ ದೇಶ. ನಮ್ಮ ದೇಶದಲ್ಲಿ ಬಂಗಾರ, ಬೆಳ್ಳಿ, ವಜ್ರ ವೈಢೂರ್ಯಗಳು, ಅಧಿಕಾರ, ಅಂತಸ್ತು, ಪ್ರತಿಭೆ ಇದು ಯಾವುದಕ್ಕೂ ಮಹತ್ವವನ್ನು ಕೊಟ್ಟಿಲ್ಲ. ಇಲ್ಲಿ ಮಹತ್ವ ಕೊಟ್ಟದ್ದು ಹೊಲ ಮನೆಗೆಯೂ ಅಲ್ಲ, ಕೀರ್ತಿ ವಾರ್ತೆಗಳಿಗೂ ಅಲ್ಲ. ನಮ್ಮ ದೇಶದಲ್ಲಿ ಮಹತ್ವ ಯಾವುದಕ್ಕೆ ಕೊಟ್ಟರು ನಮ್ಮ ಹಿರಿಯರು ಅಂದ್ರೆ ಧರ್ಮ, ಅಧ್ಯಾತ್ಮದ ಜ್ಞಾನ, ತಿಳುವಳಿಕೆ, ಅರಿವು ಇದಕ್ಕೆ ಮಹತ್ವವನ್ನು ಕೊಟ್ಟರು. ರಾಜ ಮಹಾರಾಜರೆಲ್ಲರೂ ಕೂಡ ಒಬ್ಬ ಋಷಿ ಮುನಿಗಳ ಸಮೀಪದಲ್ಲಿ ಹೋಗಿ ಅವರ ಪಾದದ ಬಳಿ ಕುಳಿತುಕೊಂಡು ಅವರು ಏನು ಹೇಳ್ತಾರ ಅದನ್ನು ಕೇಳಿ ಅವರ ಸೇವೆಯನ್ನು ಮಾಡಿ ಬಂದರು. ಯಾಕೆ ಅಂದ್ರೆ ಜಗತ್ತಿನಲ್ಲಿ ಅಧಿಕಾರ ಶಾಶ್ವತವಲ್ಲ, ಜನಸಂಪತ್ತು ಶಾಶ್ವತವಾಗಿರುವುದಲ್ಲ, ಕೀರ್ತಿ ವಾರ್ತೆಗಳು ಸ್ಥಿರವಲ್ಲ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರೇ ಧನಯೌವನೆ ಅಸ್ಥಿರಾಹ ಪುತ್ರಧಾರಾಶ್ಚ ಧರ್ಮ ಕೀರ್ತಿರ್ದ್ವಯಂ ಸ್ಥಿರಂ. ಅಸ್ಥಿರಂ ಜೀವಿತಂ ಲೋಕೆ, ಜಗತ್ತಿನಲ್ಲಿ ನಾವು ಬದುಕ್ತೀವಿ ಅಂದ್ರೆ ಎಷ್ಟು ವರ್ಷ ಬದುಕ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಯಾವುದೇ ಕ್ಷಣ
ನಮ್ಮದು ಅಂತಿಮ ಕ್ಷಣ ಆಗಬಹುದು. ಇದೇ ಕ್ಷಣಕ್ಕೆ ಸಾವದ ಅಂತ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಅಸ್ಥಿರಂ ಜೀವಿತಂ ಲೋಕೆ. ನಾವೆಲ್ಲ ಬಹಳ ಪ್ಲ್ಯಾನ್ ಹಾಕಿ ಯೋಜನೆ ಮಾಡಿ ಇದನ್ನು ಮಾಡೋದೈತಿ ಇದನ್ನು ಮಾಡೋದಂತ ಎಲ್ಲ ವಿಚಾರ ಮಾಡಿ ಒಂದು 100 ವರ್ಷದ ಪ್ಲ್ಯಾನ್ ಹಾಕಿ ಇಟ್ಟಿರ್ತೀವಿ. ಈಗ ನಮಗೆ 50 ವರ್ಷ ಆಗಿರ್ತಾವೆ. ಇನ್ನೊಂದು 100 ವರ್ಷದ ಹಾಕಿ ಇಟ್ಟಿರ್ತೀವಿ. ಆದ್ರೆ ನಾಳೆ ನಮ್ಮ ಅಂತಿಮ ಕ್ಷಣ ಇರಬಹುದು. ನಮ್ಮ ಕೈಯಲ್ಲಿ ಆಯುಷ್ಯ ಅನ್ನುವುದಿಲ್ಲ. ಇದೇನದ ಅಂದ್ರೆ ಅಸ್ಥಿರವಾಗ್ಯದ. ಅಸ್ಥಿರಂ ಜೀವಿತಂ ಲೋಕೆ. ಈ ಮರ್ತ್ಯ ಲೋಕದಲ್ಲಿ ಆಯುಷ್ಯ ಅನ್ನೋದು ಅಸ್ಥಿರ. ಅಸ್ಥಿರೇ ಧನ ಯೌವನೆ. ರೊಕ್ಕ ಬಹಳದ, ಶ್ರೀಮಂತಿಕೆ ಬಹಳದ, ಇಡೀ ಒಂದು ದೇಶವನ್ನೇ ಕೊಂಡು ತಗೊಳ್ಳುವಷ್ಟು ಅವನಲ್ಲಿ ರೊಕ್ಕ ಇದ್ರೂ ಕೂಡ ಹೆಂಗ ಪೂರ್ಣ ತುಂಬಿದಂತಹ ಒಂದು ಮಣ್ಣಿನ ಹರಿವಿಗೆ ಒಂದು ಕಲ್ಲು ಒಗೆದ್ರೆ ನೀರೆಲ್ಲ ಖಾಲಿಯಾಗಿ ಹೋಗ್ತದೆ, ಹಾಗೆ ಸಂಪತ್ತು ಕೂಡ ಖಾಲಿಯಾಗಿ ಹೋಗ್ತದೆ, ಸ್ಥಿರವಾಗಿ ಉಳಿಯುವುದಿಲ್ಲ. ಶ್ರೀಮಂತಿದ್ದವ ಈ ಜಗತ್ತಿನಲ್ಲಿ ಖಾಯಮಾಗಿ ಶ್ರೀಮಂತ ಆಗಿಲ್ಲ. ಬಡವನಾಗಿರುವಂಥ ಮನುಷ್ಯನು ಕೂಡ ಸಾಯುವವರೆಗೆ ಬಡವನಾಗಿಯೇ ಉಳಿಯುವುದಿಲ್ಲ. ವಿದ್ಯಾವಂತ ಕೊನೆಯವರೆಗೂ ಅದೇ ಸ್ಥಿತಿಯಲ್ಲಿ ಇರ್ತಾನಂತ ಹೇಳಕ್ ಬರುವುದಿಲ್ಲ. ದಡ್ಡ ಕಾಯಮ್ಮಾಗಿ ದಡ್ಡನೇ ಇರ್ತಾನಂತ ಹೇಳಕ್ ಬರುವುದಿಲ್ಲ. ಹೀಗಾಗಿ ಅಸ್ಥಿರೇ ಧನ ಯೌವನೆ. ಇನ್ನು ಹುಡುಗರು ಬಹಳ ದೊಡ್ಡವಾಗ್ಯಾವ, ಯುವಕರಾಗ್ಯಾರ ಅಂದ್ರೆ ಖಾಯಮ್ಮಾಗಿ ಯುವಕರಾಗೇ ಇರ್ತಾರೇನು? ಇವತ್ತು ಪೈಲ್ವಾನಿಕೆ ಮಾಡ್ತಿರ್ತಾರ, ನಾಳೆ ಅವ್ರ ಕಾಲ ಅವ್ರಿಗೆ ಎತ್ತುವುದಿಲ್ಲ. ಹಿಂಗ ಬದಲಾಕೋತ ಹೋಗ್ತದ, ಅಸ್ಥಿರವಾಗಿರ್ತದ. ಯಾವುದು? ಸಂಪತ್ತು ಮತ್ತು ಆಯುಷ್ಯ ಯೌವನ. ಅಸ್ಥಿರಾಹ ಪುತ್ರಧಾರಾಶ್ಚ. ಮಕ್ಕಳದಾವಂದ್ರ ಅವು ಸ್ಥಿರವಾಗಿ ಹಂಗ ಇರ್ತಾವೇನು? ಇಂದು ತೊಟ್ಲಾಗಿರ್ತಾವು, ನಾಳೆ ಅಂಗಳದಾಗ ಬರ್ತಾವು, ನಾಡದ ಶಾಲೆಗೆ ಹೋಗ್ತಾವು, ಅದರ ಮುಂದಿನ ದಿನ ಲಗ್ನ ಮಾಡ್ತೀರಿ, ಮುಂದೆ ನಿಮ್ಮನ್ನ ಅಂಗಳಕ್ಕೆ ಕಳಿಸ್ತಾರೋ, ಅವ್ರ ಮನೆ ಒಳಗೆ ಬರ್ತಾರೋ. ಆ ಬಳಿಕ ಮುಂದೆ ನಿಮ್ಮನ್ನು ಕಳಿಸೇ ಬಿಡ್ತಾರೋ, ಅವರು ಮಾಲಕರಕ್ಕ. ಅಸ್ಥಿರಾಹ ಪುತ್ರ ದಾರಾಶ್ಚ. ದಾರ ಅಂದ್ರೆ ಹೆಂಡತಿ. ಹೆಂಡತಿ ಆಗಲಿ ಗಂಡಾಗಲಿ ಇವರು ಶಾಶ್ವತ ಅಲ್ಲ. ಇಲ್ರಿ, ಎಲ್ಲ ಬಹಳ ಬ್ರಾಹ್ಮಣ ಪುರೋಹಿತರು ಬಂದು ಶಾಸ್ತ್ರ ಪದ್ಧತಿ ಪ್ರಕಾರ ಮದುವೆ ಮಾಡ್ಯಾರು. ಶುಭ ಮುಹೂರ್ತೆ ಸಾವಧಾನಿ. ಬಹಳ ಚಲೋ ಎಲ್ಲ ಹರಕೆ ಹೊತ್ತ ಚಲೋ ತಂಗೆಲ್ಲ ಶಾಸ್ತ್ರ ಪಂಚಾಂಗ ನೋಡೇ ಲಗ್ನ ಮಾಡ್ತಾರೆ. ಯಾರೇ ಗ್ರಹಣ ಕಾಲದಾಗ ಲಗ್ನ ಮಾಡ್ತಾರೆ. ಖಗ್ರಾಸ್ ಗ್ರಹಣ ಇರ್ಬೇಕು, ಸೂರ್ಯಗ್ರಹಣ ಅಂಥದ್ರಾಗ ಲಗ್ನ ಯಾರೇ ಮಾಡ್ಯಾರೇನು ನೀವು? ಇಲ್ಲ. ಚಲೋ ಮುಹೂರ್ತ ನೋಡಿ ಎಲ್ಲ ತತ್ವವನ್ನು ಎಲ್ಲ ಆ ಮದುವೆ ವಿವಾಹ ಪದ್ಧತಿಯನ್ನು ಬಲ್ಲಂಥವ್ರು ಬಂದ ಲಗ್ನ ಮಾಡಿರ್ತಾರೆ. ಆದ್ರೆ ಕೆಲವು ವರ್ಷಗಳಲ್ಲಿ ಇವ್ರ ಮುಖ ನೋಡಿದ್ರೆ ಅವ್ರಿಗಾಗಿ ಬರೋದಿಲ್ಲ, ಅವ್ರ ಮುಖ ನೋಡ್ರಿ ಇವ್ರಿಗಾಗಿ ಬರೋದಿಲ್ಲ. ಮತ್ತೆಲ್ಲ ಸಾಲಾವಳಿ ತೆಗೆದ ಮಾಡಿರ್ತಾರೆ. ಇವ್ರ ಗುಣ ಸ್ವಭಾವ ಅವ್ರ ಗುಣ ಸ್ವಭಾವ ಹೊಂದಾಣಿಕೆ ಆಕ್ಕಾವೋ ಇಲ್ಲೋ. 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ದೊಡ್ಡ ಪ್ರಮಾಣದ ಲಗ್ನ ಮಾಡಿರ್ತಾರೆ. ಎಲ್ಲ ವಿಚಾರ ಮಾಡೇ ಮಾಡ್ತಾರೆ. ಸಾಮಾನ್ಯ ಒಂದು ಸೌತೆಕಾಯಿ ತಗೋಬೇಕಂದ್ರೆ ಸಂತ್ಯಾಗಿ 20 ಸಾರಿ ವಿಚಾರ ಮಾಡೋ ಮನುಷ್ಯ, ಇನ್ನಿದು ಲಗ್ನ ಮಾಡಬೇಕು ಅಂದ್ರೆ ಎಷ್ಟು ವಿಚಾರ ಮಾಡಬಾರ್ದು? ಎಷ್ಟು ವಿಚಾರ ಮಾಡೇ ಲಗ್ನ ಮಾಡಿದರೂ ಕೂಡ ಸ್ಥಿರವಾಗಿ ಉಳಿಯುವುದಿಲ್ಲ. ಮುಹೂರ್ತ ತೆಗೆದ ಲಗ್ನ ಮಾಡಿದರೂ ಕೂಡ ಮುಂದವರು ಶಾಶ್ವತವಾಗಿ ಹಿಂಗ ನಕ್ಕೋತಾ ಇರ್ತಾರಂತ ಹೇಳಕ್ ಬರಂಗಿಲ್ಲ. 7 ಜನ್ಮಕ್ಕೆ ಇವ್ರು ಕೂಡಿರೋವ್ರ ಪ್ರತಿಜ್ಞೆ ಮಾಡ್ತಾರೆ ಅಗ್ನಿ ಸಾಕ್ಷಿಯಾಗಿ. ಇನ್ನು ಮುಂದೆ 7 ಜನ್ಮ ಇವ್ರನ್ನ ಅವ್ರಾಗಲೋದಿಲ್ಲ, ಅವ್ರನ್ನ ಇವ್ರಾಗಲೋದಿಲ್ಲ. 7 ದಿನದಾಗ ಇವ್ರ ಈ ಕಡೆ ಅವ್ರ ಆ ಕಡೆ. ಇದೇನು ಬ್ರಹ್ಮ ಪ್ರತಿಜ್ಞೆಯೋ ಮಹಾತ್ಮರ ಪ್ರತಿಜ್ಞೆಯೋ ಸತ್ಯವಾದದ್ದಲ್ಲೆದು. ಸುಮ್ಮನೆ ಜಗತ್ನ್ಯಾಗ 2 ಎತ್ತುಗಳು ಬಂದವನ್ ಕೂಡಲೇ ಒಂದು ನಗ ಹಾಕಿ ಹೂಡ್ಲಕ್ಕ ಅದು ಮದುವೆ ಮಾಡಿರ್ತಾರೆ.
ಜಕ್ಕೋತ್ ಹೋಗ್ರಿಪ್ಪ ಪ್ರಪಂಚದ ಬಂಡಿ ಅಂತ ಹೇಳಿ. ಆದ್ರೆ ಯಾವಾಗ ಹೆಗಲು ಒಗಿತಾರ, ಬಳಗ ಯಾವಾಗ ಯಾವ್ದು ಎತ್ತು ಒಗಿತೈತೆ ಹೇಳಕ್ಕೆ ಬರಂಗಿಲ್ಲ. ಆದ್ದರಿಂದ ಅಸ್ಥಿರಾಹ ಪುತ್ರದಾರಾಶ್ಚ ಧರ್ಮ ಕೀರ್ತಿರ್ದ್ವಯಂ ಸ್ಥಿರಂ. ಈ ಜಗತ್ತಿನಲ್ಲಿ ಧರ್ಮ ಅನ್ನುವಂಥದ್ದು ಶಾಶ್ವತವಾಗಿ ಉಳಿತದ. ಮಹಾತ್ಮರ ಕೀರ್ತಿ ಅಜರಾಮರವಾಗಿ ಆಚಂದ್ರಾರ್ಕವಾಗಿ ಜಗತ್ತಿನಲ್ಲಿ ಬೆಳಗ್ತಾ ಇರ್ತದಲ್ಲ, ಅವೆರಡೇ ಸ್ಥಿರ. ರಾಜ ಮಹಾರಾಜರ ಹೆಸರು ಉಳಿಯುವುದಿಲ್ಲ, ಅವರು ಕಟ್ಟಿಸಿದಂತಹ ಅರಮನೆಗಳು ಬಿದ್ದು ಹೋಗ್ತಾವು. ಆದರೆ ಋಷಿ ಮುನಿಗಳು 5,000-6,000 ವರ್ಷಗಳ ಹಿಂದಾಗಿ ಹೋದರು. ಅವರ ಅಂದ ಹೇಳಿದಂಥ ಮಾತು ಇಂದಿಗೂ ಅದೇ ರೂಪದಲ್ಲಿ ನಮಗೆ ಕೇಳಕ್ಕೆ ಸಿಗ್ತಾವಲ್ಲ. ಇದು ಧರ್ಮದ ಶಕ್ತಿ, ಇದು ಅಧ್ಯಾತ್ಮದ ಶಕ್ತಿ, ಇದು ಒಬ್ಬ ತಪಸ್ವಿಯ ಮಾತಿನಲ್ಲಿರುವಂತಹ ತಪಸ್ಸಿನ ಶಕ್ತಿ. ಸಾಹಿತ್ಯಕ ನಾವು ಎಲ್ಲರೂ ಮಾತಾಡ್ತೀವಿ, ಯಾವ ಮಾತು ಯಾರಿಗೂ ನೆನಪಿರಂಗಿಲ್ಲ. ಯಾರು ಹೌದಪ್ಪ ನಮ್ಮ ಮುತ್ತೆ ಮಾತಾಡಿದ್ದ ಅಂತ ಯಾವ ಮೊಮ್ಮಕ್ಕಳು ಬರ್ಕೊಂಡು ಇಟ್ಕೊಂಡಿಲ್ಲ ನಿಮ್ಮ ಮಾತು. ಸುಮ್ಮ ಹಂಗ ನೀವು ಬಾಯಾಗ ಎಲೆ ಅಡಿಕೆ ಹಾಕೊಂಡು ನೀವು ಮಾತಾಡ್ಕೊತ ಕುಂತ್ರಿ, ಅವ್ರು ಅಡಿಗೆ ಮಾಡ್ಕೊತ ಅವರು ಮಾತಾಡ್ಕೊತ ಕುಂತರು, ಕಟ್ಟಿಗೆ ಕುಂತರು, ಊರಾಗ ಪಂಚಾಯತಿ ಕಟ್ಟಿ, ಆಲದ ಗಿಡದ ಕಟ್ಟಿ, ಶಾಲೆ ಕಟ್ಟಿ, ಎಲ್ಲ ಮಾತಾಡ್ರೂ ಒಂದು ಮಾತು ಬರ್ಕೊಳಂಗಿಲ್ಲ. ಮನುಕುಲಕ್ಕ ಮುಂದೆ ದಾರಿದೀಪವಾಗುವಂಥ ಮಾತುಗಳನ್ನು ನಾವು ಆಡುವುದೇ ಇಲ್ಲ. ಬರೀ ಕ್ಷುಲ್ಲಕವಾದ, ಕ್ಷುದ್ರವಾದ, ಅರ್ಥಹೀನವಾದ, ವ್ಯರ್ಥವಾದಂಥ ಮಾತುಗಳನ್ನು ಮಾತಾಡ್ತೀವಿ. ಹೀಗಾಗಿ ನಾವು ವ್ಯರ್ಥ, ನಮ್ಮ ಮಾತುಗಳು ವ್ಯರ್ಥ. ಆದರೆ ಇಲ್ಲಿ ಮುಂದೆ ಹೇಳ್ತಾರ, ನಮ್ಮ ಜೀವನ ಏನಾಗಬೇಕಾಗಿದೆ, ನಾವು ಏನು ಮಾಡಬೇಕು, ಯಾವುದಕ್ಕೆ ಮಹತ್ವ ಕೊಡಬೇಕು ಅಂದ್ರೆ ಇದು ವ್ಯರ್ಥವಾದದ್ದಕ್ಕಲ್ಲ. ಯಾವುದು ಸಾರ್ಥಕವಾಗಿದೆಯೋ, ಯಾವುದು ಜ್ಞಾನಪ್ರದ, ಬೋಧಪ್ರದ, ಬುದ್ಧಿಯನ್ನು ಬೆಳಗಿ ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡ್ತದನೋ ಅಂಥ ಅಧ್ಯಾತ್ಮಕ್ಕೆ ಮನುಷ್ಯ ಮಹತ್ವ ಕೊಡಬೇಕು. ಬಹಳ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸ್ತೀವಿ, ಬಹಳ ದೊಡ್ಡ ದೊಡ್ಡ ಅಧಿಕಾರ ಇರ್ತದ, ಇದೇನಿದ್ರೂ ಏನೂ ಉಪಯೋಗ ಇಲ್ಲ. ಇದೆಲ್ಲವೂ ಬರೇ ಉಪಜೀವಿಕೆಗಾಯಿತು. ನಾವು ಎಷ್ಟೇ ವಿದ್ಯಾ ಕಲೀಲಿ, ಒಬ್ಬ IAS ಆಗಲಿ, ಅಥವಾ ದೊಡ್ಡ ತಹಸೀಲ್ದಾರ್ ಆಗಲಿ, ಅಥವಾ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಲಿ, ದೇಶವನ್ನು ನಡೆಸುವಂಥ ಪ್ರಧಾನಿಯಾಗಲಿ, ಬಹಳ ದೊಡ್ಡ ಸಾಹುಕಾರ, ಶ್ರೀಮಂತ ಯಾರಾದರೂ ಸರಿ, ಇವರದೆಲ್ಲ ಏನು ಅಂದ್ರೆ ಜೀವನ ಬರೀ ಉಪಜೀವಿಕೆಗೆ. ಏನು ಮಾಡ್ತಾರೆ ಇವರು? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ಗೇಣು ಬಟ್ಟೆಗಾಗಿ. ಏನು ಮಾಡಿದ್ರಿ ಎಲ್ಲರೂ? ನೀವು ಎಲ್ಲ ಇಷ್ಟೆಲ್ಲ ಗಳಿಸ್ತೀರಿ, ದ್ರಾಕ್ಷಿ ಬೆಳಿತೀರಿ, ಏನೇನೋ 108 ಗದ್ದಲ ಎಲ್ಲ ಮಾಡ್ತೀರಿ. ಎಲ್ಲ ಮಾಡಿದರೂ ಕೂಡ ಎದಕ್ಕೆ ಮಾಡ್ತೀರಿ? ಏನು ಹೊಟ್ಟೆ ಸಲುವಾಗಿ ಮಾಡಬೇಕ್ರಿ. ಸಾಯುತಕ ಎದರ ಸಲುವಾಗಿ ಮಾಡೋದು? ಹೊಟ್ಟೆ ಸಲುವಾಗಿ, ಮೇ ಮೇಲಿನ ಬಟ್ಟೆ ಸಲುವಾಗಿ, ಮಕ್ಕಳ ಸಲುವಾಗಿ, ಇಷ್ಟ. ಆದರೆ ಇಷ್ಟಕ್ಕಾಗಿಯೇ ನಾವು ಬದುಕಿದೀವಿ ಅಂದ್ರೆ ದೇವರು ನಮ್ಮನ್ನ ಬರೀ ಇಷ್ಟರ ಸಲುವಾಗಿ ಈ ಜಗತ್ತಿಗೆ ಕಳಿಸಲಿಲ್ಲ. ಇಷ್ಟ ಮಾಡೋರಿದ್ದೀವಿ ಅಂದ್ರೆ ನಾವ್ಯಾಕೆ ಮನುಷ್ಯರಾಗಿ ಬರಬೇಕು? ಪ್ರಾಣಿ ಪಕ್ಷಿಗಳು ಕೂಡ ಇದನ್ನೇ ಮಾಡ್ಕೋತ ನಡೆದವು. ಅವು ಎಲ್ಲ ಇದೇ ರೀತಿ ಪ್ರಪಂಚವನ್ನು ಮಾಡುತ್ತಾವ. ಆದ್ರೆ ಮಹಾತ್ಮರು ಹೇಳ್ತಾರ, ಇದಕ್ಕಾಗಿ ನಮ್ಮ ಜೀವನ ಅಲ್ಲ. ನಮ್ಮ ಆಯುಷ್ಯ ಎದಕ್ಕದ ಅಂದ್ರ ದೇವರನ್ನ ಧ್ಯಾನಿಸುವುದಕ್ಕಾಗಿ, ಪರಮಾತ್ಮನ ತತ್ವವನ್ನು ತಿಳಿಯುವುದಕ್ಕಾಗಿ ನಮ್ಮ ಆಯುಷ್ಯ ಅದ. ಹಂಗಂದ್ರೆ ಏನು? ದೇವರಂದ್ರೆ ಯಾರು? ಏನು ಕಲ್ಲಾಗ ಕಟ್ಟದ ಗುಡಿಯಲ್ಲಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇಟ್ಟಿರ್ತೀವಿ ಅದು ದೇವರು? ಏನ ಅಲ್ಲೆಲ್ಲೆಲ್ಲೆಲ್ಲಿ ತಿರುಗಾಡಿ ನಮಗೆ ಬೇಕಾದಂಗೆ ಗಿಡದ ಕೆಳಗೊಂದು, ಬಾವಿ ಮ್ಯಾಲೊಂದು, ಎಲ್ಲೆಲ್ಲೆಲ್ಲೆಲ್ಲಿ ದೇವರ ಮಾಡಿರ್ತೀವಲ್ಲ, ಇದು ನಿಜವಾದ ದೇವರು? ನಿಜವಾದ ದೇವರು ಯಾವುದು? ಯಾವುದನ್ನು ನಾವು ಧ್ಯಾನಿಸಬೇಕು?
ಅದನ್ನು ಮಹಾತ್ಮರು ಹೇಳ್ತಾರೆ, ಯಾವುದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಬಸವಣ್ಣವ್ರು ಹೇಳ್ತಾರೆ, ದೇವರಂದ್ರೆ ಯಾವುದು, ಯಾವುದನ್ನು ನಾವು ಧ್ಯಾನ ಮಾಡಬೇಕು. ಶಿಲ್ಪಿಯ ಕೈಯಲ್ಲಿ ಕೆತ್ತಿಸಿಕೊಳ್ಳುವಂಥದ್ದು ದೇವರಲ್ಲ. ದೇವರನ್ನ ಯಾರೂ ಪೂಜೆ ಮಾಡ್ಲಕ್ಕೆ ಬರುವುದಿಲ್ಲ, ಹಿಂಗೆ ನಾವು ತಿಳ್ಕೊಂಡಂಗೆ. ಜಗದಗಲ ದೇವರಂದ್ರೆ ಹೆಂಗದಾನವ, ಸಣ್ಣವಿಲ್ಲಿಟ್ಟ ಅವಾಗೇನು ನಾವೆಲ್ಲ ಮನುಷ್ಯರು ಹೆಂಗಂದ್ರೆ ದೇವರು ಬಹುತೇಕ ನಮ್ಮಂಗೆ ಇರ್ಬೇಕತ್ತೆಲ್ಲ ಮನುಷ್ಯರ ಆಕಾರದಂದು ದೇವರು ಅದಾವ. ಬೇಕಾದ ಗುಡ್ಯಾಗ ಹೋಗಿ ನೋಡ್ರಿ, ಎಲ್ಲ ಮನುಷ್ಯರ ಆಕಾರದಾಗ. ಆದ್ರೆ ದೇವರಿಗೆ ನಿಜವಾಗಿ ಈ ಆಕಾರ ಇಲ್ಲ. ದೇವರು ಹೆಂಗದಾನಂದ್ರ ಜಗದಗಲ, ಇಡೀ ವಿಶ್ವವನ್ನೇ ನಿರ್ಮಾಣ ಮಾಡಿದಂತಹ ಶಕ್ತಿ ಅದು. ಮುಗಿಲಗಲ, ಇದೇನು ಕಾಣ್ತೈತಲ್ಲ ಆಕಾಶ, ಇದಕ್ಕಿಂತಲೂ ದೊಡ್ಡವದಾನ ದೇವರು. ಮಿಗೆಯಗಲ, ಇಡೀ ವಿಶ್ವವನ್ನ ಮೀರಿ ಹೋದ್ರೂ ಕೂಡ ದೇವರು ಇಷ್ಟ ಅದಾನಂತ ಹೇಳಕ್ ಬರುದಿಲ್ಲ, ಅಷ್ಟು ದೊಡ್ಡವದ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ದೇವರ ಪಾದ ಎಲ್ಲದಾವಂತ ಯಾವನಿಗೂ ಹುಡುಕಾಡ್ಲಿಕ್ಕಾಗುವುದಿಲ್ಲ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ದೇವರ ತಲೆ ಎಲ್ಲದ, ಅವನ ಮುಕುಟ ಎಲ್ಲದ ಅಂತ ಯಾವನಿಗೂ ಇಲ್ಲಿವರೆಗೆ ಸಂಶೋಧನೆ ಮಾಡ್ಲಿಕ್ಕಾಗಿಲ್ಲ. ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ, ದೇವರನ್ನ ಒಂದು ಪ್ರತಿಮಾದೊಳಗೆ ಇಡ್ಲಿಕ್ಕಾಗುವುದಿಲ್ಲ, ದೇವರನ್ನು ನಾವು ಹೋಗಿ ಮುಟ್ಲಿಕ್ಕಾಗುವುದಿಲ್ಲ. ದೇವರು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಕಿವಿಗೆ ಕೇಳಿಸುವುದಿಲ್ಲ, ಕೈಗೆ ಸಿಗುವುದಿಲ್ಲ. ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ. ಇಂತಹ ದೇವರನ್ನ ಸಂಕೇತ ರೂಪದಿಂದ ನಾವು ಪೂಜೆ ಮಾಡಲಿಕ್ಕಾಗ್ತದನೇ ಹೊರತು ನಿಜವಾದ ದೇವರು ನಮ್ಮ ಕೈಗೆ ಸಿಗವಲ್ಲ. ಮತ್ತೆ ದೇವರನ್ನ ಯಾಕೆ ನೆನೆಸಬೇಕು ಅಂತ ಕೇಳಿದ್ರ, ಈಗ ಉಸಿರೈತ್ ನಮ್ದು, ಈ ಉಸಿರು ಕೊಟ್ಟವ್ರು ಯಾರು? ಅವು ಕೊಟ್ಲು ಏನು, ಅಪ್ಪ ಕೊಟ್ಟು, ಬೀಗರು ಕೊಟ್ಟರು, ಯಾರು ಕೊಟ್ಟರು? ಏನು ಪಂಚರು ಕೊಟ್ಟರು, MLA ಕೊಟ್ಟು, ಸರ್ಕಾರ ಕೊಟ್ಟಿತ್ತು, ಯಾವುದು ಕೊಟ್ಟಿತ್ತು? ಉಸಿರು ಕೊಟ್ಟವ್ರು ಯಾರು? ಯಾರು ಕೊಟ್ಟರು? ಯಾರು ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ್ರು ಅವರು ಉಸಿರನ್ನು ಕೊಟ್ಟರು. ಒಂದು 10 ರೂಪಾಯಿ ಕೊಟ್ಟವರನ್ನ ಸಾಯತಕ ನನ್ನ ಮರ್ಯಂಗಿಲ್ಲಪ್ಪ ಅಂತ ಹೇಳ್ತೀವಿ ನಾವು. ಪ್ರತಿ ಕ್ಷಣ ನಮ್ಮನ್ನ ಬದುಕ್ಸವ್ರು ಯಾರು ಅಂದ್ರ ದೇವರು. ಎದರಿಂದ ಬದುಕಿಸ್ತಾನ? ಉಸಿರನ್ನ ಕೊಟ್ಟ ನಮ್ಮನ್ನ ಬದುಕಿಸ್ತಾನ. ಅದಕ್ಕೆ ಅಂತಹ ದೇವರನ್ನ ನಾವು ನೆನೆಸಬೇಕು ಅಂತ ಮಹಾತ್ಮರು. ಉಸಿರು ಕೊಟ್ಟ, ಮತ್ತು ಉಸಿರು ಕೊಟ್ಟ ಅದಕ್ಕಿಂತಲೂ ಮೊದಲು ಒಂದು ದೇಹವನ್ನು ತಯಾರು ಮಾಡಿದ. ಇಲ್ರಿ, ದೇಹ ದೇವರು ಹೆಂಗೆ ತಯಾರು ಮಾಡ್ತಾನೆ? ನಮ್ಮ ಅವ್ವ ಅಪ್ಪ ತಯಾರು ಮಾಡ್ಯಾರ. ಅವರ ಶರೀರ ಅವ್ರಿಗೆ ತಯಾರು ಮಾಡ್ಕೊಳಕ್ ಬಂದಿಲ್ಲ, ಇನ್ನೇನು ಈ ಶರೀರ ತಯಾರು ಮಾಡ್ತಾರ ಅವರು? ಅವ್ರ ತಲೆಯಲ್ಲೇ ಬುದ್ಧಿ ಇಲ್ಲ. ಮೊದಲು ಹೆಂಗ ದೇಹದ ರಚನೆ ಆಗ್ತದಂತ ಅವ್ರಿಗೆ ಗೊತ್ತಿಲ್ಲ. ಇದನ್ನೆಲ್ಲ ತಯಾರು ಮಾಡಿದಂಥವ ವಿಶ್ವ ಕುಂಬಾರ ಒಬ್ಬದಾನ, ಅವನ ಒಂದು ಕುಂಬಾರ ಶಾಲೆ ಒಳಗಿದ ತಯಾರಾಗೈತಿ ಶರೀರ. ಇದಕ್ಕೆ ಕೈ ಯಾರ್ದು ಹತ್ಯದಂದ್ರ ಸಣ್ಣವ್ರ ಕೈ ಹತ್ತಿಲ್ಲ, ದೇವರ ಕೈ ಹತ್ತದ ಈ ಶರೀರಕ್ಕೆ. ಅದಕ್ಕೆ ಎಷ್ಟು ಚಲೋ ರೂಪ ತಾಳೈತಿ. ಅದು ಉಂಡಂಥ ಅನ್ನ ಬೆಳಗ್ಗೆ ಏಳುವುದರೊಳಗಾಗಿ ಪಚನಾಗಿ ರಕ್ತವಾಗಿ ಶಕ್ತಿ ಆಗಬೇಕಾದ್ರೆ ಎಂತಹ ಇದು ಪವಾಡ ಜಗತ್ತಿನಲ್ಲಿ. ಯಾವ ಮಷೀನ್ನಲ್ಲಿ ಹಾಕಿದರೂ ಹಿಂಗಾಗಂಗಿಲ್ಲ. ಒಂದು ಬೀಜ ಹಾಕಿದ್ರೆ ಭೂಮಿಯಲ್ಲಿ ಸಾವಿರಾರು ಕಾಳುಗಳಾಗಿ ಬೆಳೆಯುವಂತಹ ಕರ ಮತ್ತು ಈ ಒಂದು ಪವಾಡ ಶಕ್ತಿ ಯಾರು ಮಾಡಿದವರು? ಇದನ್ನ ಈ ಶರೀರವನ್ನು ನಿರ್ಮಾಣ ಮಾಡಿದಂಥವರು ಯಾರು? ಇದನ್ನೆಲ್ಲ ಬದುಕಿಸುವಂಥವರು ಯಾರು? ಅಷ್ಟೇ ಅಲ್ಲದೆ ನಮ್ಮ ಒಳಗ ಕಾಣಿಸಲಾರದಂಥ ಒಂದು ಶಕ್ತಿ ಅದ, ಅದು ಮನಸ್ಸು. ಶರೀರ ಕಾಣಿಸ್ತೈತಿ, ಮನಸ್ಸು ಕಾಣಿಸಂಗಿಲ್ಲ.
ಮನುಷ್ಯ ಹೆಂಗದಾನಂತ ಶರೀರ ನೋಡಿ ಹೇಳಕ್ ಬರಂಗಿಲ್ಲ. ಎದ್ರ ಮೇಲಿಂದ ಹೇಳ್ತೀವಿ ನಾವು? ಮನಸ್ಸಿನ ಮೇಲಿಂದ ಹೇಳ್ತೀವಿ. ಆ ಮನುಷ್ಯ ಕೆಟ್ಟದಾನೋ ಚಲೋ ಅದಾನಂಥೇಳಿ ಶರೀರ ನೋಡಿ ಹೇಳಕ್ ಬರಂಗಿಲ್ಲ. ಭಾಳ ಸುಂದರ ಇರ್ತಾನೆ ನೋಡ್ಲಕ್ಕ, ತುಸೂನ ಅವನ ಮನಸ್ಸಿನ ಒಳ ಹೊಕ್ಕ ನೋಡಿದರ ಎಷ್ಟು ಕೆಟ್ಟ ಭಯಾನಕ ವ್ಯಕ್ತಿ ಅದಾನಂತ ಅವಾಗ ಗೊತ್ತಾಗ್ತದೆ. ಆಕಳ ಮುಖದ ಹುಲಿ ಅಂತ ಕರೀತಾರೆ. ಏನು ಸಂಭಾಯ್ತದಾನಪ್ಪ, ಏನು ಹಣಿ ಮ್ಯಾಲ 3 ಬಟ್ಟು ವಿಭೂತಿ, ಶಿವಯೋಗಿಗಳನ್ನ ನಾಚಬೇಕು ಹಂಗೆ ಹಚ್ಚಿರ್ತಾನೆ. ಮುಂಜಾನೆ ಎದ್ದಂದ್ರೆ ಊರಾಗ 2 ಉದಿನ ಕಡ್ಡಿ ಗುಡಿಗೆ ಹೋದ ಕೂಡಲೇ ಆರಿಸೇ ಬಿಡೋದವು, ಹಂಗೆ ಹಚ್ಚಂಗಿಲ್ಲ. ಅಂಥವು 2 ಊದಿನ ಕಡ್ಡಿ ತಗೊಂಡು ಶಿವಾಯನ್ಮ ಅನ್ಕೋತ ಎಲ್ಲ ಓಣ್ಯಾಗ ಅಡ್ಡಾಡಿ ಎಲ್ಲ ಗುಡಿಗಳಿಗೆ ಮುಗಿಸಿ ಮನ್ಯಾಗ ಹೋಗಿ ಒಮ್ಮೆ ಪ್ರಸಾದ ಇಟ್ಟ ಅಂದ್ರೆ ಚಾಲೋ ಆತ್ತಿ ಒಂದು ಪಂಚಿಕೆ. ನ್ಯಾಯ ಹೇಳಕ್ಕೆ ಹೋಗವ ಹಿರಿಯ. ನೋಡ್ಲಾಕ್ ಸುಂದರ ಅದಾನ, ಸ್ಥಾನನೂ ದ್ವಾಡದೈತ್, ಆದ್ರ ಸುಳ್ಳು ಹೇಳ್ತಾನ, ಒಳಗೆ ಕಪಟತನ ಐತ್, ಮೋಸ ಮಾಡುವಂಥ ಗುಣ ಅದ. ಹಿಂಗಿರುವಾಗ ಇವ ಹೆಂಗ ಸುಂದರ ಆಗ್ತಾನ? ಇದೇನಿದು ಮನಸ್ಸು. ಈ ಮನಸ್ಸನ್ನು ತಯಾರು ಮಾಡಿದಂಥವ ಯಾರು ಅಂದ್ರೆ ದೇವರು. ಆದ್ದರಿಂದ ನಾವು ಅಂತಹ ದೇವರನ್ನ ನೆನೆಸಬೇಕು ಅಂತ ಮಹಾತ್ಮರು ಹೇಳ್ತಾರೆ. ಯಾರ್ಯಾರನ್ನೋ ನೆನೆಸ್ಕೋತ ಕೂತಿದ್ದೇವೆ ನಾವು, ಕೆಲಸಕ್ಕೆ ಬರಲಾರ್ದವ್ರನ್ನು. ಇಲ್ರಿ ನಾವು ಭಾಳ ತ್ರಾಸಿನೊಳಗಿದ್ದೀವಿ, ನಮ್ಮ ಮಾವ ಕನ್ಯಾ ಕೊಟ್ರಿ, ಅದಕ್ಕಾಗಿ ಸಾಯೋತಕ್ಕ ಮಾವನ ಪಾದ ತೊಳೆದು ನೀರು ಕುಡಿತೀವ್ರಿ. ಮಾವನ ಪಾದ ತೊಳೆದು ನೀರು ಕುಡಿದ್ರೆ ಏನು ಉಪಯೋಗ ಆಗುವುದಿಲ್ಲಪ್ಪ. ಇಡೀ ಜಗತ್ತು ನಿರ್ಮಾಣ ಮಾಡಿ ನಿನ್ನನ್ನು ತಯಾರು ಮಾಡಿ ನಿನಗೆ ಸದಾಕಾಲ ನಿನ್ನನ್ನು ರಕ್ಷಣೆ ಮಾಡುವಂಥ ದೇವರದಾನಲ್ಲ, ಅವನ್ ನೆನೆಸಿದಂದ್ರ ಮರಣವನ್ನೇ ಗೆದ್ದು ಮೃತ್ಯುಂಜಯನಾಗಿ ಹೋಗ್ತಿ. ಅದಕ್ಕೆ ದೇವರನ್ನು ನೆನೆಸು ಅಂತ ಮಹಾತ್ಮರು. ಆದರೆ ಬಹಳಷ್ಟು ವಿಚಿತ್ರ ಏನಂದ್ರೆ ನಮಗೆ ಮಹಾತ್ಮರ ಮಾತು ನೆನಪ ಉಳಿಯಂಗಿಲ್ಲ. ಬಸವಣ್ಣವ್ರು ಏನು ಹೇಳಿವಾದ್ರು ಪುಸ್ತಕ ತೆಗೆದು ನೋಡ್ರಿ, ಅವಾಗ ನೆನಪಕ್ಕವತ್ತಿ. ಅದು ಮೊನ್ನೆ ತೆಳಗಿನ ಓಣ್ಯಾಗ ಜಗಳ ಆತಲ್ರಿ, ಅದು ಏನೇನು ಆತು ಅಂತ ಕೇಳಿದ್ರೆ ಕೋರ್ಟಿಗೆ ಸಾಕ್ಷಿ ಇವರೇ, ದೊಡ್ಡ ವಿಡಿಯೋ ರೆಕಾರ್ಡಿಂಗ್ ಇದ್ದಂಗೆ ಇವ್ರು ಎಲ್ಲ ಹೇಳ್ತಾರ. ನಿನ್ನೆ ಆತಲ್ರಿ ಇದು ಮ್ಯಾಲಿನ ಗೌಡ್ರ ಓಣ್ಯಾನ ಜಗಳ. ಗೌಡ್ರದಂತೂ ಇಡೀ ಊರಿಗೆ ನೆನಪದು. ಗೌಡ್ರ ಮೇಲೆ ಮೊದಲ ಸಿಟ್ರದ್ದು ಹೆಚ್ಚಿಗಿರ್ತೈತಿ. ಏನು ಅಲ್ಲಾಕೊಂದು ಬರಂಗಿಲ್ಲ, ಹೊಟ್ಟೆನ ಸಿಟ್ಟು ರಟ್ಟಾಗಿರಂಗಿಲ್ಲ, ಆದ್ರೆ ಗೌಡ್ರ ಮೇಲಿನ ಸಿಟ್ಟು ತೀರ್ಸ್ಕೊಳ್ಳೋದು ಬಿಡಂಗಿಲ್ಲ. ಆ ಜಗಳನು ಇವ್ರಿಗೆ ನೆನಪು. ಆ ಗೌಡ ಏನು ಬೇದ, ಅವ್ರ ಮನ್ಯಾನ ಅವ್ರು ಏನು ಬೇದರು, ಮತ್ತು ಇವ್ರು ಗೌಡ್ರಂದ್ರೆ ಇವ್ರು ಬೀಗ್ರ, ಅವರು ಮತ್ತೊಂದು ಊರಿನ ಗೌಡ್ರು ಇರ್ತಾರೆ. ಹಿಂಗ ಗೌಡ್ರ ಕುಸ್ತಿ ನೋಡ್ಲಕ್ಕೆ ಇಡೀ ಊರ ಕೂಡಿರ್ತೈತಿ. ಅದನ್ನೆಲ್ಲ ಇವನಿಗೆ ನೆನಪೈತಿ. ಬಸವಣ್ಣವ್ರು ಏನು ಹೇಳಿದ್ರು ಅದು ನೆನಪಿಲ್ಲ. ತುಕಾರಾಮ್ ಮಹಾರಾಜರು ಯಾವ ಮಾತುಗಳನ್ನು ಹೇಳಿದರು, ಅಭಂಗ ರೂಪವಾಗಿ ತುಕಾರಾಮ ಗಾಥಾ ಅಂತಾಯ್ತು. ತುಕಾರಾಮರು ಏನು ಹಾಡ ಹಾಡಿದ್ರು ಅದೇ ಒಂದು ದೊಡ್ಡ ಬೃಹತ್ತಾದಂತಹ ಗೀತಗಂಗಾ ಮಾಲೆಯಾಗಿ ಹರಿಯಿತು. ಅದು ನಮಗೆ ನೆನಪಿಲ್ಲ. ಸಮರ್ಥ ರಾಮದಾಸರು ಹೇಳಿದಂತಹ ದಾಸಬೋಧ ನಮಗೆ ನೆನಪಿಲ್ಲ. ಸಂತ ಜ್ಞಾನೇಶ್ವರ ಮಹಾರಾಜರು ಭಗವದ್ಗೀತೆಯ ಮೇಲೆ ಬರೆದಂತಹ ಆ ಭಾಷ್ಯ ರೂಪವಾದಂತಹ ಉದ್ಗ್ರಂಥ ಜ್ಞಾನೇಶ್ವರಿ ನಮಗೆ ನೆನಪಿಲ್ಲ. ನಮಗೇನು ನೆನಪದವು? ಇವು ತಿಪ್ಪಿ ಖಾತಿನಂತ ಒಟ್ಟ ತಲೆಯಾಗಿ ನೆನಪದವು. ಉಪಯೋಗಿಲ್ಲ ಅಂತ ಮಾತು. ಅದಕ್ಕೆ ಮಹಾತ್ಮರು ಹೇಳುವುದು, ಇದರಿಂದ ಏನು ಉಪಯೋಗ ಆಗುವುದಿಲ್ಲಪ್ಪ, ಇದನ್ನೆಲ್ಲ ಬಿಟ್ಟು ಚಲೋ ಚಲೋ ಮಾತ ನೆನಪಿಟ್ಟುವ. ನಿನ್ನ ಆಯುಷ್ಯ ಸಾರ್ಥಕವಾಗಬೇಕಾದ್ರೆ ಒಳ್ಳೆಯ ಮಾತುಗಳನ್ನು ನೆನಪಿಟ್ಟುಕೋಬೇಕು. ಆದ್ರೆ ಆಯುಷ್ಯವನ್ನು ಬಳಸುವಂತಹ ಕಲೆಯೂ ನಮಗೆ ಗೊತ್ತಿರಬೇಕು. ನಾವು ಹೆಂಗೆ ಆಯುಷ್ಯ ಕಳಿತೀವಿ? ವ್ಯರ್ಥವಾಗಿ ಕಳೆದು ಬಿಡ್ತೀವಿ. ಇದೊಂದು ದ್ರಾಕ್ಷಿ ಸೀಸನ್ ಬತ್ತ, ದ್ರಾಕ್ಷಿಗಾಗಿ ದುಡಿದೇನು ವ್ಯರ್ಥ ಅಲ್ಲ.
ಆದ್ರೆ ನಾವು ಇನ್ನಿತರ ಏನು ಕೆಲಸ ಮಾಡ್ತೀವಲ್ಲ ಅವು ವ್ಯರ್ಥ. ದುಡಿಯುವಂಥದ್ದೇನು ವ್ಯರ್ಥ ಅಲ್ಲ ಜಗತ್ತಿನಲ್ಲಿ, ಬೆವರು ಸುರಿಸಿ ದುಡಿಲಾಕ ಬೇಕು. ಆದ್ರೆ ಪರಮಾತ್ಮನ ಸ್ಮರಣ ಒಂದು ಅದರ ಜೊತೆಗೆ ಇರಬೇಕು. ನಮ್ಮದೇನಾಗ್ಯದಂದ್ರೆ ಈ ಹಿಂದಿನ ಕಾಲಕ್ಕೆ ಎತ್ತಿನ ಗಾಡಿ ಎದ್ದು ಬಂಡಿಗಳು, ಅದಕ್ಕೊಂದು ಕೀಲತ್ತಿರ್ತಿತ್ತು ಮಗ್ಗಲು, ಗಾಲಿಗೆ ದೊಡ್ಡ ಗಾಲಿ ಒಂದು ಕೀಲತ್ತು ಹಾಕ್ತಿದ್ರು. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದ ಮಾಡ್ಬೋದೆ, ಕಡೆಗೀಲು ಬಂಡಿಗಾಧಾರ ಕಡುದರ್ಪವೆಂಬ ಒಡಲೆಂಬ ಬಂಡಿಗೆ ಮೃಡಷಡನ ನುಡಿಗಡನವೇ ಆಧಾರ ಕಾಣ ರಾಮನಾಥ. ದಾಸಿಮಾರ್ಯರು ಈ ಮಾತು ಹೇಳ್ತಾರೆ. ಹೆಂಗ ಎತ್ತಿನ ಗಾಡಿಗೆ ಒಂದು ಕೀಲತ್ತಿರ್ತೈತಲ್ಲ, ಗಾಡಿ ಬೇಕಾದಷ್ಟು ಕಿಮ್ಮತ್ತಿಂದಿರ್ಬೋದು, ಎತ್ತುಗಳು ಬೇಕಾದಷ್ಟು ತಾಕತ್ತಿನೂ ಇರ್ಬೋದು, ಅದು ಒಂದು ಕೀಲ್ ಇರಲಿಲ್ಲ ಅಂದ್ರೆ ನಿನ್ನ ಗಾಲಿ ಎಲ್ಲಿ ಬೀಳ್ತೈತಿ ಹೇಳಕ್ಕೆ ಬರೋದಿಲ್ಲ, ಎಲ್ಲಿ ಉಚ್ಚಿ ಬೀಳ್ತೈತಿ ಹೇಳಕ್ಕೆ ಬರಂಗಿಲ್ಲ. ಹಂಗ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ನಾ ಸೌಕಾರ, ನಾ ಗೌಡ, ನಾ ವಿದ್ಯಾವಂತ, ನಾ ಇಂಥ ಅಧಿಕಾರಿ ಅಂತ ಗರ್ವದಿಂದ ಅಹಂಕರಿಸುವಂತ ಎಲೆ ಹುಚ್ಚು ಮನುಷ್ಯನೇ, ನಿನ್ನ ಇಡೀ ಜೀವನಕ್ಕೆ ಒಂದು ಕಡೆಗೀಲು ಅಂದ್ರೆ ಅದು ಮಹಾತ್ಮರ ಮಾತುಗಳು. ಆ ಕಡೆಗೀಲಿರ್ಲಾರ್ದ ನೀ ಒಂದು ವೇಳೆ ಜೀವನವನ್ನು ಸಾಗಿಸ್ತಿದ್ದಿ ಅಂದ್ರ ಯಾವ ತಗ್ನಾಗ ಹೋಗಿ ನಿನ್ನ ಗಾಡಿ ಬೀಳ್ತತ್ ಹೇಳಕ್ಕೆ ಬರಂಗಿಲ್ಲಪ್ಪ ಅಂತ ಮಹಾತ್ಮರು ಹೇಳ್ತಾರೆ. ಯಾವ ಕಡೆಗೀಲು ಬೇಕು? ಮಹಾತ್ಮರ ಮಾತುಗಳು ಅನ್ನುವಂತಹ ಕಡೆಗೀಲು ಬೇಕು. ಅದಿರ್ಲಾರ್ದ ನಾವು ಹೋದೀವಿ ಅಂದ್ರೆ ಎಲ್ಲಿ ಬೀಳ್ತೀವಿ, ಎಲ್ಲಿ ಹಾಳಾಗ್ತೀವಿ ಅಂತ ಹೇಳಕ್ಕೆ ಬರುವುದಿಲ್ಲ. ನಮ್ಮ ಆಯುಷ್ಯ ಬಹಳ ಅಮೂಲ್ಯವಾದದ್ದು. ಇಂಥ ಆಯುಷ್ಯವನ್ನು ಹೆಂಗೆ ಬಳಸಬೇಕು? ಹಿಂಗ ಒಂದು ಊರಾಗ ಒಬ್ಬ ಹುಡುಗ ಬಹಳ ಬಡತನದಾಗಿದ್ದ ಮನುಷ್ಯಾಗ ಏನ ಉಣ್ಲಾಕ ಒಂದೆರಡು ತುತ್ತು ಅನ್ನ, ಮೈ ಮೇಲೆ ಒಂದು ಬಟ್ಟೆ, ಮಲಗಲಾಕೊಂದು ಗುಡಿಸ್ಲಾದ್ರೆ ಸಾಕಪ್ಪ ಅಂತ ದೇವರಲ್ಲಿ ಬೇಡ್ಕೋತಿರ್ತಾನ. ಹಿಂಗ ಇರುವಾಗ ಕ್ರಮೇಣವಾಗಿ ಆ ಹುಡುಗನಿಗೆ ನಾನು ಶ್ರೀಮಂತ ಆಗಬೇಕು ಅಂತ ಅನಿಸ್ತವನಿಗೆ. ಒಟ್ಟು ರೊಕ್ಕ ಒಳೆ ಮಾಡಬೇಕು, ಶ್ರೀಮಂತ ಆಗಬೇಕು, ಸಾವುಕಾರ ಅನಿಸ್ಕೋಬೇಕು. ಈ ಜಗತ್ತಿನಲ್ಲಿ ರೊಕ್ಕಿದ್ದವಂಗ ಜನ ಏನು ಮಾಡ್ತಾರೆ? ಸಲಾಮ್ ಹಾಕ್ತಾರೆ. ಅಧಿಕಾರ ಇದ್ದವಂಗ ಸಲಾಮ್ ಹಾಕ್ತಾರೆ. ಬೆಕ್ಕದಟ್ಟು ಅವನ ಮುಖ ನೋಡಬಾರ್ದು ಹಂಗಿದ್ರು ಕೂಡ ಅವಂಗ ಸಲಾಮ್ ಹಾಕ್ತಾರೆ. ಅವನ ಮಾತು ಸರಿ ಇಲ್ಲ ಅಂದ್ರೂ ಅವಂಗ ಸಲಾಮ್ ಹಾಕ್ತಾರೆ. ಯಾಕ? ಅವನ ಕಡೆ ರೊಕ್ಕದ, ಇನ್ನೊಂದು ಅಧಿಕಾರದ. ಆ ಹುಡುಗ ಇದನ್ನೆಲ್ಲ ಜಗತ್ತಿನಲ್ಲಿ ನೋಡಿ ಅನಿಸ್ತು, ನನ್ನ ಜೀವನ ಏನಪ್ಪ ವ್ಯರ್ಥ, ಹಿಂಗಾದ್ರೂ ಉಪಯೋಗ ಆಗೋದಿಲ್ಲ. ನಾ ಶ್ರೀಮಂತ ಆದಾಗಲೇ ಈ ಜನ ನನಗೆ ಗೌರವ ಕೊಡ್ತಾರ, ಅದಕ್ಕೆ ನಾ ಶ್ರೀಮಂತ ಆಗಬೇಕು. ಹೆಂಗೆ ಶ್ರೀಮಂತ ಆಗಬೇಕು? ಹೆಂಗಾದರೂ ಸರಿ, ಮೋಸ ಮಾಡಿ ಆದರೂ ಸರಿ, ಇನ್ನೊಬ್ಬರ ಸಂಪತ್ತನ್ನು ದೋಚಿ ಆದರೂ ಸರಿ, ಭ್ರಷ್ಟಾಚಾರ ಮಾಡಿ ಆದರೂ ಸರಿ, ಒಟ್ಟು ಶ್ರೀಮಂತ ಆಗಬೇಕು ಅಂತ ಅವನ ತಲೆಯಾಗ ಬೆವರು ಸುರಿಸಿ ದುಡಿದು ಶ್ರೀಮಂತ ಆಗೋದು ಬೇಗನೆ ಆಗಂಗಿಲ್ಲ. ಬೆವರು ಸುರಿಸಿ ದುಡಿದವರು 15 ವರ್ಷ ಹೋಗ್ಬೋದು, 20 ವರ್ಷ ಹೋಗ್ಬೋದು, ಕೆಲವೊಮ್ಮೆ ಇಡೀ ಆಯುಷ್ಯನ ಹೋಗ್ಬೋದು. ಬೆವರು ಸುರಿಸಿ ದುಡಿದು ಶ್ರೀಮಂತ ಆಗ್ಲಾಕ ಕೆಲವೊಬ್ಬರು ಬಹಳ ಬೇಗನೆ ಶ್ರೀಮಂತ ಆಗಿಬಿಡ್ತಾರೆ. ಅವ್ರದ್ದು ಶ್ರೀಮಂತಿಕೆ ಹಂಗೆ ಉಳಿಯಂಗಿಲ್ಲ. ಅದು ಯಾವಾಗ ಹೆಂಗೆ ಏರಿರ್ತೈತೆ ಹಂಗೆ ಇಳಿದು ಬಿಡ್ತೈತೆ. ಹಂಗ ಈ ಹುಡುಗ ಕ್ರಮೇಣವಾಗಿ ವ್ಯಾಪಾರ ಮಾಡ್ಕೋತ ಅಲ್ಲೆಷ್ಟು ಇದನ್ನು ಮಾಡಿ ಇಲ್ಲೆಷ್ಟು ಇದನ್ನು ಮಾಡಿ, ಅವ್ರಿಗೆ ಲಂಚ ಕೊಟ್ಟು ಇವ್ರಿಗೆ ಲಂಚ ಕೊಟ್ಟು ಏನೇನು ಮಾಡಿ ದೊಡ್ಡ ಸಾಹುಕಾರ ಆಗಿಬಿಟ್ಟು ಬರೀ 4-6 ವರ್ಷದಲ್ಲಿ. ಮೊದಲು ಯಾರೂ ಇವನು ಮಾತಾಡಿಸ್ತಿರ್ಲಿಲ್ಲ. ಈಗ ಇವಾಗ ಬರೀ ಲಗ್ನಕ್ಕೆ ಹೋಗ್ಲಕ್ಕ ಸಮಯ ಇಲ್ಲ, ಅಟ್ ಲಗ್ನ ಪತ್ರ ಮನೆಗೆ ಬರ್ಲಾತ್ತು. ಅಂದರೆ ಏನು? ಬೀಗರ ಸಂಖ್ಯೆ ಹೆಚ್ಚಾತ್. ಹಿಂಗ್ರಿ ನಿಮ್ಮ ಅವ್ರದ ಅವ್ರ ಆಯಿ ಮುತ್ಯ ಎಲ್ಲ ಬೀಗರೆಲ್ಲ ಹಿಂಗ್ರಿ, ನಾವು ನಿಮಗೆ ಸೇಫ್ ಹಚ್ಕೊಂಡ್ಬರ್ತಾರ ಅವರು. ನೀವು ಏನು ಭಾಳ ದೂರೇನಲ್ರಿ ಕಾಕ.
ಅತ್ತಿ ಎಳೆ ಮತ್ತು ಜಗತ್ನಾಗ ಇವರೇ ಇರ್ತಾರ, ಮತ್ತಾರು ಇರ್ತಾರ? ಮಾವ, ಎಳೆ, ಅತ್ತಿ, ಅಕ್ಕ, ತಂಗಿ, ಇವು ಸಂಬಂಧ ಬಿಟ್ಟರೆ ಬೇರೆ ಸಂಬಂಧ ಇಲ್ಲದವು. ಬೇಕಾದಂಥ ಅಪರಿಚಿತ ಅದಾನಂದ್ರು ಅವ ಕಾಕಾತ್ ಮಾತಾಡಿಸ್ರಿ ಮರ್ದಿನ ಕಾಕ ಆಗಿಬಿಡ್ತಾನ. ಆಗಂಗಿಲ್ರಿ. ಈ ಬಹಳ ಮಾತಿನಾಗ ಶಾಣೆ ಇರ್ತಾರಲ್ಲ, ಗ್ವಾಡಿ ಮಾತಾಡ್ಸಾರ ಅಂತ ಕರೀತಾರೆ ಅವ್ರಿಗೆ. ಅಟ್ಟು ಶಾಣೆ ಇರ್ತಾರ ಅವ್ರು. ಬೇಕಾದಂಥವಿದ್ರು ವ್ಯವಹಾರ ಮುಗಿಸೇ ಬರ್ತಾರ, ಅಟ್ಟು ಜಾಣ ಇರ್ತಾರ. ಅವ್ರ ಬಾಯಾಗ ಕಾಕಾರಿ ಅಣ್ಣರಿ, ಕಾಕಾರಿ ಅಣ್ಣರಿ, ಕಾಕೂರಿ ಹಿಂಗ ಮಾತಿರ್ತಾವ. ಅವರಿಗೆ ಹೊರಗಿನವ್ರು ಯಾರು? ಎಲ್ಲ ಅವರವರೇ ಇರ್ತಾರ. ಹಿಂಗ ಈ ಹುಡುಗನಿಗೆ ಎಲ್ಲರೂ ಯಾರ್ಯಾರು ದೂರ ಆಗಿದ್ರು ಆ ಬಂಧು ಬಾಂಧವರೆಲ್ಲ ಸಮೀಪ ಆದರು. ಇಷ್ಟೆಲ್ಲ ಆಯಿತು. ರೊಕ್ಕ ಎಷ್ಟು ಗಳಿಸ್ಬೇಕ ಹುಡುಗ? 3,000 ಕೋಟಿ ರೂಪಾಯಿ ಗಳಿಸಿದ. ಎಟ್ಟ? 3,000 ಕೋಟಿ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, ಅಷ್ಟು ಗಳಿಸಿದಾಗ ಸಣ್ಣಂಗೆ ವಯಸ್ಸು ಹಾಕೋತ ಹೊಂಟಿತ್ತು. ಒಂದು ಗಳಿಸೋದ್ರಾಗ ಒಂದು ಕಳ್ಕೊತ ಹೊಕ್ಕನ್ ದೇವರು. ರೊಕ್ಕ ಗಳಿಸ್ಕೋತ ಹೊಕ್ಕೀವಿ, ಆಯುಷ್ಯ ಕಳ್ಕೊತ ಹೋಗಿಬಿಡ್ತಾನ ನಾವು. ಅವನದೊಂದು ಲೆಕ್ಕ ಬೇರೆನೇ ಐತಿ, ನಮ್ಮದೊಂದು ಲೆಕ್ಕ ಬೇರೆನೇ ಐತಿ. ನಮಗೆ ಅವಾಗ ಹೊಂದಂಗಿಲ್ಲ ತಾಳ್ಮೇಳ. ಆ ಬಳಿಕ ಏನಾಯ್ತು? ಇಷ್ಟೆಲ್ಲ ಆಯಿತು. ಒಂದಿನ ಹಿಂಗ ಕುಂತಿದ್ದ, ಕಣ್ಣು ಮಂಜಾಗಿದ್ದು. ಅವಾಗ ಒಬ್ಬ ಯಾರೋ ಬಂದಂಗಾತ. ಯಾರು ಅಂತ ಕೇಳಿದ. ನಾನಪ್ಪ ಯಮದೂತ ತಂದವ. ಈಗ್ಯಾಕೆ ಬಂದು? ತಪ್ಪು ಅಡ್ರೆಸ್ ಕೊಟ್ಟಾರ ನಿನಗ ತಂದವ. ತಪ್ಪಲ್ಲ, ಕರೆಕ್ಟ ಬಂದನೆ ತಂದವ. ಪೋಸ್ಟ್ಮನ್ ತಪ್ಪತಾನ, ಯಾಕಂದ್ರೆ ರಾತ್ರಿ ಕುಡಿದು ಮಕ್ಕೊಂಡಿರ್ತಾನವ ಪೋಸ್ಟ್ಮನ್. ಗಂಗವ್ವ ಇದ್ದಲ್ಲಿ ಗಂಗಪ್ಪನ ಮನೆಗೆ ಹೊಕ್ಕಾನವ. ಬಿರಾದಾರ ಇದ್ದಲ್ಲಿ ಮನೆ ಪಾಟೀಲ್ರ ಮನೆಗೆ ಹೊಕ್ಕಾನ. ಹಳ್ಯಾನ ಮನೆಗೆ ಹೋಗೋ ಬದ್ಲಿಗೆ ಮಾವನ ಮನೆಗೆ ಹೊಕ್ಕಾನ. ಪೋಸ್ಟ್ಮನ್ ತಪ್ಪಬಹುದು. ಯಮಧರ್ಮ ಅಂದ್ರೆ ಈ ಜಗತ್ತಿನಲ್ಲಿ ಸತ್ಯವಾಗಿ ಸತ್ಯವ್ರತವನ್ನು ಪಾಲಿಸುವಂಥವ, ದೇವರ ನಿಯಮವನ್ನು ಎಳ್ಳ ಕಾಳಷ್ಟು ಮೀರಲಾರದಂಥ ಒಬ್ಬ ದೇವರು ಯಾರಾದರೂ ಇದ್ರೆ ಅದು ಯಮಧರ್ಮ. ಅವನಷ್ಟ ಧರ್ಮ ಪಾಲಿಸೋರು ಯಾರೂ ಇಲ್ಲ. ಅದಕ್ಕೆ ಅವನ ಜೊತೆಗೆ ಒಂದು ಅನ್ವರ್ಥಕ ಸೇರ್ಕೊಂಡದ. ಯಮ ಧರ್ಮ, ಧರ್ಮ ಅಂದ್ರನ ಯಮ, ಯಮ ಅಂದ್ರನ ಧರ್ಮ. ಇಲ್ರಿ ಇವು ರಾಜ ಅದಾನ ಅಂತ ಇವನ್ ಬಿಟ್ಟು ಹೋಗಂಗಿಲ್ಲ ನಾವು. ಮುಗಿತ್ತಂದ್ರೆ ಮುಗಿತ, ಅಲ್ಲಿ ಕಟ್ ಮಾಡಿಬಿಡ್ತಾನ ಆಯುಷ್. ಇಲ್ಲ ಬಹಳ ಶಾಣೆ ಹುಡುಗದ, ಮೊನ್ನೆ ಹುಟ್ಟಿತ್ರಿ, ಈಗೆಲ್ಲ ಚಲೋ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದ, ಕೇಳಂಗಿಲ್ಲ ನಾವು. ಆಯುಷ್ಯ ಮುಗಿತ್ತು ಅಂದ್ರೆ ಮುಗಿತ್. ಆ ಬಳಿಕ ಕೇಳಿದೆವು, ಯಾರು ನೀನು? ನಾ ಯಮದೂತ. ಇಲ್ಯಾಕೆ ಬಂದೆ? ಮುಗಿತ್ಲ ನಿನ್ನ ಸಂತೆ ಅಂತಂದವ. ದೇವ್ರ ಅದಕ್ಕೆ ಕಳಿಸಿದ್ದ, ಆ ಸಂತೆ ಮುಗಿತಪ್ಪ, ನಡೀನ ಖಾಲಿ ಮಾಡಿ ಜಾಗ, ಮತ್ತೆ ಮುಂದಿನವ್ರು ಬರ್ಬೇಕಂತಂದವ. ಗಾಬರಿನ ಆತವಾಗ, ಹಾರ್ಟ್ ಫೇಲ್ ಆಗೋ ಹಂತಕ್ಕೆ ಬಂತ. ಅವಾಗ ಇವ ಮೊದಲ ವ್ಯಾಪಾರಿ ಗಳಿಸಿದ್ದ, ಇವ ಅಂದ, ನೋಡಪ್ಪ ಯಮಧರ್ಮರೇ ಯಮಲೋಕದಾಗದಾನ, ನೀ ಯಮದೂತ ಸೇವಕ್, ನಿನಗ 1,500 ಕೋಟಿ ರೂಪಾಯಿ ಕೊಡ್ತಾನ. ಎಟ್ಟ? 1,500 ಕೋಟಿ. ಅರ್ಧ ನಿನಗ, ಅರ್ಧ ನನಗ. ಇಟ್ಟೆಲ್ಲ ಗಳಿಸೇನಿ, ಇನ್ನ ಮನ ಕಟಕ್ ರೊಟ್ಟಿ ಮೆಣಸಿಕಾಯಿ ಚಟ್ನಿ ಇದ ತಿನ್ನೋದು ನಡೆದೈತಿ, ಅನುಭವಿಸೋದಾಗಿಲ್ಲ ನನಗೆ. ಇನ್ನು ಬರೀ 6 ತಿಂಗಳ ಸಮಯ ಕೊಡು, ಈ ಆಯುಷ್ಯವನ್ನ ಸ್ವಲ್ಪ ಸಂಪತ್ತ ಅನುಭವಿಸುವ ಸಲುವಾಗಿ ಕಳಿತೀನಿ, ಆ ಬಳಿಕ ತಗೊಂಡು ಹೋಗುವ ತಂದವ. ಅವಂದ, ನಾ ಎಳಗಂದಿ ಮೊಸರು ತಿಂದು ಬಂದಿಲ್ಲ ತಂದವ, ಮಬ್ಬಿಲ್ಲ ತಂದವ. ಈ ಹುಡುಗರು ಶಾಲೆಗೆ ಕಳಿಸ್ತಿರ್ತಾರಲ್ಲ ಹುಡುಗರಿಗೆ, ವಾದ ಕೂಡಲೇ ನಿದ್ದೆ ಹೊಡಿತಿರ್ತಾವ ಹುಡುಗರು. ಅವ್ ಮಾಸ್ತರ್ ಬೆಕ್ಕದಟ್ಟು ಹೇಳಲ್ಲ, ಏನು ಸಂಬಂಧ ಇಲ್ಲ, ತೂಕಡಿಕಿನ ತೂಕಡಿಕಿ. ಈ ಎಳಗಂದಿ ಮೊಸರ, ಎಮ್ಮೆ ಮೊಸರು ತಿಂದು ಹೋಗಿ ಕುಂಡ್ರಬೇಕು ಶಾಲ್ಯಾಗ, ಕಿಟಕಿ ಮಗಲ್ ಕುಂಡ್ರಬೇಕು, ತಂಪು ಗಾಳಿ, ನಿದ್ದಿನ ನಿದ್ದೆ ಹುಡುಗನ್. ಹುಡುಗ ಹೆಂಗ್ ಫಸ್ಟ್ ಕ್ಲಾಸ್ ಪಾಸ್ ಆಗವ? ಮೊಸರ್ನಾಗ ಪಾಸ್ ಆಗಿ ಹೋಗ್ಬಿಡ್ತಾನ. ಅವ ಯಮದೂತ ಏನಿದ್ದ, ತುಪ್ಪ ತಿಂದವಿದ್ದವ, ಶೆಣೆ ಬಾಳ. ಅವ ಅಂದ, ನಾನು ಧರ್ಮರಾಜನ ದೂತನೇ ಹೊರತು ಅಧರ್ಮದ ದೂತನಲ್ಲ ಅಂತಂದವ.
ಸುಳ್ಳು ಹೇಳವಲ್. ನನ್ನ ಕೆಲಸ ಎಷ್ಟು? ಲಂಚ ಕೊಟ್ರೆ ತಗೋಬೇಡತ್ ಹೇಳಾನೆ ಮಧಾರಂ. ಅದಕ್ಕೆ ನಿನ್ನ ಮುಗ್ದತ್ತಿ ನಡಿಪಾತಂದ. 3,000 ಕೋಟಿನೂ ನಿನಗ ಕೊಡ್ತಾನಪ್ಪ, ಒಂದು ದಿವಸ ನನಗೆ ಸಮಯ ಕೊಡು, ಕಾಗದ ಪತ್ರ ವ್ಯವಹಾರ ಶುದ್ಧ ಮಾಡೋದೈತಿ. ಅದೊಂದು ದೊಡ್ಡ ಕೆಲಸ ಇರ್ತೈತಿ ಎಲ್ಲರ ಮೇಲೆ. ಏನು, ಯಾರ್ಯಾರ ಹೆಸರ ಮೇಲೆ ಏನೇನು ಬರೋದು ಸಾಯ್ಬೇಕತ್ ಪ್ಲ್ಯಾನ್ ಹಾಕಿರ್ತಾರೆ ಇವರು ಮೊದಲ. ಆದರೆ ಇವ್ರು ಬರೀಕಿತ್ತ ಮೊದಲ ಸತ್ತು ಹೋಗಿಬಿಡ್ತಾರೋ, ಆಸ್ತಿ ಇಲ್ಲೇ ಉಳಿತೈತಿ. ಆ ಬಳಿಕ ಏನಾಯ್ತು, 3,000 ಕೋಟಿನೂ ನಿನಗ ಕೊಡ್ತಾನು, ನನಗ ಒಂದು ದಿವಸದ ಆಯುಷ್ಯವನ್ನಾದ್ರೂ ಕೊಡತ್ತೀವ ಅಂದ. ಯಮದೂತ್ ಹೇಳಿದ, ಒಂದು ದಿವಸ ಅಲ್ತಮ್ಮ, ಇನ್ನೊಂದು ನಿಮಿಷನ ಸಮಯ ಸಹಿತ ಕೊಡಂಗಿಲ್ಲ, ನಡಿಯತ್ತಂದ ನಾವು. ಆಗ ಕಾಲಿಗೆ ಬಿದ್ದು ಬೇಡ್ಕೊಂಡ, ನಾವೊಬ್ಬ ತಪ್ಪು ಮಾಡೇನಿ, ಇನ್ನು ಮುಂದೆ ಬರೋರು ತಪ್ಪು ಮಾಡಬಾರ್ದು, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕ್ಷಣದ ಸಮಯವನ್ನಾದರೂ ಕೊಡು, ಒಂದ ವಾಕ್ಯ ಬರಿತನ್ನ ಜಗತ್ತಿಗತ್ತಂದವ ಸಂದೇಶ. ಆತ ಬರೀಪ. ಏನು ಬರದವ? ಈ ಜಗತ್ತಿನಲ್ಲಿ ಎಷ್ಟು ಶ್ರೀಮಂತನಾದರೂ ಕೂಡ ಒಂದು ಕ್ಷಣದ ಸಮಯವನ್ನು ಖರೀದಿ ಮಾಡುವಷ್ಟು ಯಾವನೂ ಸಾಹುಕಾರ ಇಲ್ಲ ಅಂತ ಬರದ ಸತ್ವಾದ. ಮೂರು 1,000 ಕೋಟಿ ಇದ್ದವಾಗ ಆಯುಷ್ಯ ಒಂದು ಕ್ಷಣ ಖರೀದಿ ಮಾಡ್ಲಿಕ್ಕಾಗಲಿಲ್ಲ. ಇನ್ನಿವ್ರು ದ್ರಾಕ್ಷಿ ಭಾಗಾಯತಗಾರರು. ಮತ್ತೆ ಕತೆ ಅವಂದೈತತ್ ನೀವು ಸುಮ್ ಕೂತಾರೆ, ಅವಂದಲ್ಲದು, ದ್ರಾಕ್ಷಿ ಭಾಗಾಯತಗಾರರು. ಆ ಔಷಧ ಹೊಡೆದ್ರೆ ಹೆಂಗೆ, ಈ ಔಷಧ ಹೊಡೆದ್ರೆ ಹೆಂಗೆ, ಹೊಡೀರಿ ಔಷಧ ಬೇಕಾದ. ಒಮ್ಮೆ ಅವ ಔಷಧ ತಗೊಂಡು ಬಂದಂದ್ರೆ ಹಲ್ಲಿಗೆ ಜೋಡಿ ಹೋಗ್ಬೇಕಾಗ್ತದೆ. ಆ ಬಳಿಕ ಏನು ಬರದವ, ನೆನಪಿಟ್ಟವ್ರು ಮನ್ಯಾಗ ಬರೆದು ಹಚ್ಬೇಕು ಇವೆಲ್ಲ. ಏನು ಬರದವ, ಅವ ಸಾಹುಕಾರ ಬರದ, ಎಷ್ಟೇ ಶ್ರೀಮಂತನಾದರೂ ಒಂದು ಕ್ಷಣದ ಆಯುಷ್ಯವನ್ನು ಕೂಡ ಖರೀದಿ ಮಾಡುವಷ್ಟು ಈ ಜಗತ್ತಿನಲ್ಲಿ ಯಾವನೂ ಸಾಹುಕಾರ ಇಲ್ಲ ಅಂತ ಬರದ. ಇದು ಶಾಶ್ವತ ಸತ್ಯ ಜಗತ್ತಿನಲ್ಲಿ. ನಾವು ಹೆಂಗದೀವಿ, ನಾವು ಆಯುಷ್ಯ ಅದಕ್ಕೆ ಬಳಸ್ಲತ್ತಿದ್ದೀವಿ. ನಮ್ಮದು ಅದು ಸಾಹುಕಾರನ ಕಥೆನೂ ಅಲ್ಲ, ಪುರಾಣದನ ಕಥೆನೂ ಅಲ್ಲ, ನಮ್ಮ ಕಥೆವು. ನಾವು ದಿನ ಹಿಂಗೆ ಮಾಡ್ತೀವಿ. ಹೆಂಗೆ ಮಾಡ್ತೀವಿ? ದಿನಂಪ್ರತಿ ದುಡಿದು ದುಡಿದು ಎಷ್ಟು ದುಡದಪ್ಪ ಅಂದ್ರೆ ಒಮ್ಮೆ ನಸಿಕಿನಾಗ 4ಕ್ಕೆ ಎದ್ದ ಅಂದ್ರೆ ರಾತ್ರಿ 10 ತನಕ ದುಡ್ದ 70 ವರ್ಷ ದುಡ್ದು 80 ವರ್ಷ ದುಡ್ದ. ಅದು ಶರೀರ ಹೇಳಾಯ್ತು ಸಾಕು, ಇನ್ನು ಸಾಕು ಅಂಬ್ಲಿ ಕುಡ್ದು ಮಕ್ಕೋರು ತಣ್ಣಗ ಶರೀರ ಹೇಳಾಯ್ತು. ಇವು ಅಜ್ಜ ಕೇಳವಲ್, ಮೊಮ್ಮಕ್ಕಳಿಗೇನು ಬಳೆ ಮಾಡ್ಲಾಕ ಬರ್ತೈತಿ, ಅವಕ್ಕೇನು ವ್ಯವಹಾರ ಮಾಡ್ಲಾಕ ಬರ್ತೈತಿ? ಏನು ವ್ಯವಹಾರ ಗೊತ್ತೈತೆ? ನಾವು 10 ರೂಪಾಯಿ ಕೊಟ್ಟು ಸಂತಿಗೆ ಕಳಿಸ್ರ ಇವು 20 ಇನ್ನೊಂದು 10 ಹೆಚ್ಚಿಗೆ ಹಾಕಿ ಸಾಲ ಮಾಡ್ಕೊಂಡು ಬರ್ತಾವೆ 10 ರೂಪಾಯಿ. ಮತ್ತೆ ಹೊಳ್ಳಿ ಸಂತಿಗೆ ಯಾವಾಗ ಹೋಗ್ಬೇಕತ್ ಗೊತ್ತಿಲ್ಲ, ಅವು ಹೆಂಗೆ ಖರೀದಿ ಮಾಡ್ಬೇಕತ್ ಗೊತ್ತಿಲ್ಲ, ಹೆಂಗೆ ಬೇಡಬೇಕತ್ ಗೊತ್ತಿಲ್ಲ. ಇವು ಬೇಡೋದು ಕಲ್ಸವ. ಇವನು ವಯಸ್ಸು 80 ಆಗ್ಯಾವ. ಕಾಯಿಪಲ್ಲೆ ಸಂತಿ ಕಲ್ಸವ ಮುದುಕ್ ಕೂತ್. ಏನು ಗಳಿಸಿದಪ್ಪ ಜೀವನದಲ್ಲಿ ಅಂದ್ರೆ ಅನುಭವ ಗಳಿಸಿದ. ಯಾವ ಅನುಭವ ಅಂದ್ರೆ ಸಂತಿ ಹೆಂಗೆ ಮಾಡಬೇಕತ್ ಕಲಿಸಿದೆವು. ಇವೆಲ್ಲ ಅತ್ತಿಗಳು ಇದನ್ನ ಕಲಿಸ್ತಾವ ಸೊಸೆಯಂದ್ರಿಗೆ. ಏನಪ್ಪ ಸಂತಿ ಹೆಂಗೆ ಮಾಡ್ಬೇಕು ತಂಗಿ, ಮೊದಲೇನು ಬಟಾಟೆ ಖರೀದಿ ಮಾಡಬೇಕು, ಏನು ಟೊಮೆಟೊ ಖರೀದಿ ಮಾಡಬೇಕು? ದೊಡ್ಡ ಜ್ಞಾನಿ ಜಗತ್ನಾಗ. ಅವು ಹೊಸದಾಗೆ ಸ್ವಸ್ತಾರ ಬಂದಿರ್ತಾವ, ಮೊದಲು ಟೊಮ್ಯಾಟೊ ಖರೀದಿ ಮಾಡ್ತಾವ 4 ಕಿಲೋ. ಆ ಬಳಿಕ ಸೌತೆಕಾಯಿ, ಅದರ ಮೇಲೆ ಬೆಂಡೆಕಾಯಿ, ಅದರ ಮೇಲೆ ಗಜ್ರಿ, ಎಲ್ಲಕ್ಕಿಂತ ಮೇಲೆ ಬಟಾಟೆ, ಅದರ ಮೇಲೆ ದೊಡ್ಡ ಕುಂಬಳಕಾಯಿ. ಅದು ಕೆಳಗಿನ ಟೊಮೆಟೊ ಸಾರಾಗಿ ಹೋಗಿರ್ತೈತೆ ಅದು. ಇದು ವ್ಯವಹಾರ ಜ್ಞಾನ. ಇದು ಇದನ್ನು ಕಲಿಸೋ ಸಲುವಾಗಿ ಮುದಕ್ಕೆ ಜೀವ ಹಿಡ್ಕೊಂಡು ಕೂತಿರ್ತಾನೆ 80 ವರ್ಷ. ಅವ್ರ ಮುಂದೆ ಹನುಮಂತ ಯಾಕೆ ಶ್ರೇಷ್ಠ ಜಗತ್ತಿನಲ್ಲಿ? ಹನುಮಂತನ ಗುಡಿ ಊರೂರಿಗೆ ಓಣೋಣಿಗೆ ಮನೆ ಮನೆಯಾಗ ಎಲ್ಲ ಹನುಮಂತನ ನೆನೆಸ್ತಾರೆ. ಯಾಕೆ? ರಾಮನ ಸೇವಾ ಹೆಂಗೆ ಮಾಡಿದ ಹನುಮಂತ ಅಂದ್ರೆ
ಏನು ಬ್ಯಾಡ ಅಂದವ. ಏನೇನೋ ಬ್ಯಾಡ, ನನಗೆ ರಾಜ್ಯ ಬ್ಯಾಡ, ಸಂಪತ್ತು ಬ್ಯಾಡ, ಏನೇನು ಬ್ಯಾಡ, ಬರೀ ಕೇವಲ ರಾಮನ ಪಾದ ಸೇವೆ ಒಂದೇ ನನಗೆ ಸಾಕಂದಂಥವನೇ ಇಡೀ ಜಗತ್ತಿಗೆ ದೇವರಾದ ಹನುಮಂತ. ಆದ್ದರಿಂದ ನಾವು ಹೆಂಗ ಅದು ಇದು ಬೇಕತ್ತೆಲ್ಲ ಗುಡಿಗೆ ಹೋಗಿ ಪ್ರಾರ್ಥನೆ ಏನು ಮಾಡ್ತೀವಿ ನಾವು? ಭಕ್ತಿ ಬೇಕತ್ತ ಪ್ರಾರ್ಥನೆ ಮಾಡಂಗಿಲ್ಲ, ಜ್ಞಾನ ಕೊಡಪ ದೇವರ ಅಂತ ಪ್ರಾರ್ಥನೆ ಮಾಡಂಗಿಲ್ಲ. ಬರೀ ಹಳಿ ಸಂಸಾರದ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ ಎಲ್ಲ ಗುಡಿಗೆ ಹೋಗಿ. ಏನು ಕೇಳ್ತೇವೆ ಅಲ್ಲಿ ಹೋಗಿ? ಇಲ್ಲಪ್ಪ ದೇವರ ಮನೆ ಒಂದು ಅರ್ಧಕ್ಕೆ ನಿಂತೈತಿ, ಗೌಂಡಿ ಅರ್ಧ ಪಗಾರ ತೊಗೊಂಡು ಹೋದ, ಎಲ್ಲಿ ಹೋಗ್ಯಾನೋ ಫೋನ್ ಸ್ವಿಚ್ ಆಫ್. ಆ ಬಳಿಕ ಮನ್ಯಾಗ ಮಕ್ಕಳ ಮಾತು ಕೇಳವಲ್ಲು. ದೊಡ್ಡ ಸಮಸ್ಯೆ ಇದು. ನಮಗೆ ಬಂದು ಹೇಳ್ತಿರ್ತಾರ ಅವು, ಮಕ್ಕಳ ಮಾತು ಕೇಳೋಲ್ಲಾಗಿ ಅವ್ರಿಗೆ ಏನ್ರಿ ಒಂದು ಚೀಟೇರಿಯ ದಾರಾರೆ ಮಾಡಿ ಕೊಡ್ರಿ. ಅದು ಚೀಟಿದಾರದಿಂದ ಬಗೆಹರಿಯೋದಲ್ಲದು. ನೀವು ಸ್ವಲ್ಪ ಆ ಮಾತಿನೊಳಗನ ಹುಡುಗರಿಗೆ ತಲೆ ಮೇಲೆ ಕೈ ಆಡಿಸಿ, ನೀವು ಅಪ್ಪ ಅವ್ವ ಇರ್ತೀರಿ, ತಲೆ ಮೇಲೆ ಕೈ ಆಡಿಸಿ ಬೆನ್ನ ಮೇಲೆ ಚಪ್ಪರಿಸಿ, ಬಪ್ಪರೆ ಮಗನ ಹೆಂಗೆ ಮಾಡ್ತೀವಿ ನೋಡೋದು ಹೇಳಿ ತುಸು ಹವಾ ಹಾಕಿ ಮಾಡಿ ಚಲೋ ತಂಗಿ ಮಾಡಿ ಊಟ ಮಾಡಿಸಿ ಉಣಿಸಿ, ಹೆಸರು ಬೇಳೆ ಪಾಯಸ ಮಾಡಿ ಅದರೊಳಗೆ ತುಸು ಕಸಕಸಿ ಹಾಕಿ ಉಣಿಸಿ ತಲೆಗೆ ಎಣ್ಣೆ ಹಚ್ಚಿ ಎರದ ಮಾಡಿ ಬಿಟ್ರಿ ಅಂದ್ರೆ ಮಗ ನಿಮ್ಮ ಮಾತು ಕೇಳಾರ್ದು ಯಾರ ಮಾತು ಕೇಳವ? ನಿಮ್ಮ ಮಾತ ಕೇಳ್ತಾನವ. ನಿಮಗೆ ಕಲಾ ಇಲ್ಲ, ಅದಕ್ಕಾಗಿ ನಿಮ್ಮ ಮಾತು ಕೇಳಂಗಿಲ್ಲ ನಾವು. ಬಂದ ಕೂಡಲೇ ಎಲ್ಲಿ ಹೋಗಿದ್ದೆ ಅಂದ್ರೆ ನಿನಗೆ ಯಾಕೆ ಬೇಕಾದು ಅಂತ ಕೇಳ್ತಾನ. ನೀನು ನನಗೆ ಹೇಳಿಲ್ರಿ ಹೊಕ್ಕೇನ ತಾವು ತನ್ನ ಮಗ. ಒಳ್ಳೆ ಕ್ರಿಯೆಗೆ ಪ್ರತಿಕ್ರಿಯೆ. ನೀವು ಒಂದು ಹೋಗಿದ್ರಿ ಅಂದ್ರೆ ಅವ್ ಎರಡು ಹೋಗಿತಾನೆ ನಿಮಗೆ. ಈ ಜಗತ್ತಿನ ನಿಯಮ ಅದು. ಮಕ್ಕಳ ಮಾತು ಕೇಳ್ಬೇಕಂದ್ರೆ ಭಾಳ ಸರಳ ಅದ. ಏನಪ್ಪ ತಮ್ಮ ನಮ್ಮದು ಹೊತ್ತು ಮುಣಗ್ಲಾಕ ಬತ್ತು, ಸೋತ ಮಾತಾಡೋದು ಮತ್ತು ಮುಂದೆಗೆಲ್ಲ ಅವನೇ ಇರ್ತಾನ ಮಗ. ಬಿದ್ದು ಮಾತಾಡೋದು ಅಂತಾರೆ ಅದಕ್ಕೆ. ಈ ಹಿರಿಯರು ಜಾಣ ಹಿರಿಯರಿಗೆ ಇವೆಲ್ಲ ಕಲಾ ಗೊತ್ತಿದ್ದು ಹಿಂದಕ್ಕೆ, ಏನು ಗೊತ್ತಿಲ್ಲ, ಪ್ಯಾಂಟಿನ ಮಂದಿ ಬತ್ತು. ಅದಕ್ಕೆ ಅವ್ರಿಗೆ ಹೇಳೋದು, ಏನಪ್ಪ ತಮ್ಮ ನಮ್ಮದು ಎಲ್ಲ ಸೋತು ಹೋತಪ್ಪ, ಶರೀರದಾಗ ತ್ರಾಣ ಇಲ್ಲ, ಕೈ ನಡಗಲ ಹತ್ಯಾವು, ಇನ್ನೆಲ್ಲ ನಮಗೆ ನೀನಪ್ಪ ಆಧಾರ ಅಂಥೇಳಿ ಅವಾಗ ತಿಳಿಸಿ ಮಾಡಿ ಹೇಳಿ, ನೋಡಪ್ಪ ಏನು ಮಾಡ್ತೀನಿ ನಿನ್ನ ಕೈಯಾಗೈತಿ, ಕುಂಬಳಕಾಯಿನೂ ನಿನ್ನ ಕೈಯಾಗೈತಿ, ಕುಡುಗೋಲು ನಿನ್ನ ಕೈಯಾಗೈತಿ, ಏನು ಮಾಡ್ತೀವಿ ನೋಡಪ್ಪ ತಿಟ್ಟು ಹೇಳ್ರಿ. ನಾಳೆದಿಂದ ಹುಡುಗ ಹೆಂಗೆ ಬದಲಕ್ಕ ನೋಡ್ರಿ. ನೀವು ಕುಡ್ಯಾವ ಕುಡಿತಾ ಬಿಡ್ತಾನೆ, ಏನ್ರಿ ಚಟಪಟ ಮಾಡ್ತಿದ್ದಂದ್ರೆ ಅವನು ಬಿಡ್ತಾನೆ. ನೋಡಪ್ಪ ಇನ್ನ ಏನು ಬರ್ತೈತಿ ಹೇಳು, ನಾನು ಅದನ್ನು ಎಷ್ಟಾಕತ್ತೆ ಅಷ್ಟು ಇಬ್ಬರು ಕೂಡ ಮಾಡೋನು ಒಟ್ಟು ಬೆಳೆಸೋನು ತಂದ್ರೆ ಅಂದ್ರೆ ಹುಡುಗ 100 ಸ್ಪೀಡ್ಲೇ ಓಡ್ತೈತಿ. ನಿಮ್ಮಲ್ಲಿ ತಪ್ಪೈತಿ, ಮೊದಲು ನಿಮಗೆ ಚೀಟಿ ದಾರ ಮಾಡಿ ಕೊಡ್ಬೇಕಾಗ್ಯದ, ಅವಾಗಲ್ಲ. ಅವೇನು ಪಾಪ ಹುಡುಗರು ಮಾನ್ಯ ಹುಟ್ಟಾವ ನೀನು ಕಣ್ತಿರದವ. ನೀವು ತಲೆ ಬೆಳ್ಳಗಾದ ಮಂದಿ ಇದಿರಲಿಲ್ಲ, ನಿಮ್ಮ ಕಡೆ ದೋಷ. ಹಿಂಡವಲ್ರಿ ಎತ್ ಬರ್ತಾರೆ. ಕೆಟ್ಟ ಕಣಕ್ಕೆ ಗೊಂಜಾಳ ಕಣಕ್ಕೆ ಹೋಗಿದ್ರಿ ಅಂದ್ರೆ ಒಣಗಿದ್ದು ಯಾಕೆ ಹಿಂಡ್ತೈತೆ ಅದು? ಹಿಂಡಿನೂ ಹಾಕಿಲ್ಲ, ಗೊಂಜಾಳ ನುಚ್ಚೂ ಇಲ್ಲ, ಹಸಿರು ಮೇವು ಅಂತೂ ಅದ್ರ ಹಣಿ ಬರೋದಾಗ ಇಲ್ಲ. ಯಾಕೆ ಅದು ಯಾಕೆ ಹಿಂಡ್ಬೇಕದು? ಅದು ಹಾಲಿನ ಮಗನ ಫ್ಯಾಕ್ಟ್ರಿ ಹಾಕಿತ್ತಾನ ಒಳಗೆ. ಮೇವಿನಂದ ಬರ್ತೈತಿ. ಮೇವು ಹಿಂಡಿ ಚಲೋ ವ್ಯವಸ್ಥೆ ಮಾಡಿ ಮಧ್ಯಾಹ್ನ ಚಲೋ ಮೈ ತೊಳೆದು ತುಸೂನ ಬೆನ್ನ ಮೇಲೆ ತಪ್ಪಡಿಸಿ ನನ್ನ ಬಂಗಾರ ಅಂತ ಒಂದು ತುಸು ಲಟ್ಕೆ ಮುರಿದ್ರಿ ಅಂದ್ರೆ ಹಿಂಡ್ತೈತೆ ಅದು. ನೀವು ಬರೀ ರೊಕ್ಕ ಬಂಗಾರ ಅಂತ ಅದಕ್ಕೆ ಲಟ್ಕೆ ಮುರಿಯವ್ರಪ್ಪ, ಅದ್ಯಾಕೆ ಹಿಂಡ್ತೈತಿ? ಅದಕ್ಕೆ ಆಯುಷ್ಯ ಸಾರ್ಥಕವಾಗಬೇಕಂದ್ರೆ ತುಸು ನಮ್ಮ ಕಡೆಗೆ ಇರ್ತದ, ಪರಮಾತ್ಮನನ್ನು ಸ್ಮರಿಸ್ತಾ ಹೋದೀವಿ ಅಂದ್ರೆ ಜೀವನ ಸಾರ್ಥಕವಾಗ್ತದಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.